ಬನ್ನಿ. ನೀವಿಲ್ಲಿ ನೋಡಿ ಕಾಣಿಸ್ತಿದೆಯಾ? ತುಂಬಾ ದೂರ ಇದೆ. ಹಾಯ್, ಹಲೋ, ನಮಸ್ಕಾರ. ಇವತ್ತು ಜಲಾಶಯ ನೋಡಕ್ಕೆ ಬಂದಿದ್ದೀವಿ. ಯರಗೋಲ ಜಲಾಶಯ ಇದು ಬಂಗಾರಪೇಟೆಯಿಂದ 27 ಕಿಲೋಮೀಟ್ರ್ ದೂರದಲ್ಲಿರುತ್ತೆ. ಬೂದಿಕೋಟೆಗೆ ಒಂದು 10 ಕಿಲೋಮೀಟ್ರ್ ಇರುತ್ತೆ. ಅಷ್ಟೇ ದೂರದಲ್ಲೇ ತುಂಬ ಬ್ಯೂಟಿಫುಲ್ ವ್ಯೂ ಇದೆ. ಇಲ್ಲಿ ತುಂಬ ನೀರು ಕಮ್ಮಿನೇ ಇದೆ, ಬಟ್ ನೀರಿದ್ದಾಗಂತೂ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರುತ್ತೆ ಈ ಏರಿಯಾ. ಇದು ಹೊಸ್ದಾಗಿ ಮಾಡಿರೋದು, ತುಂಬ ಹಳೇದೇನಲ್ಲ. ಹೊಸ್ದಾಗಿ ಒಂದು 5 ಇಯರ್ಸ್ ಆಗಿರ್ಬೋದು. ಈ ಜಲಾಶಯ ತುಂಬ ಚೆನ್ನಾಗಿದೆ. ಬನ್ನಿ ಒಳಗಡೆ ಹೋಗಿ ನೋಡೋಣಂತೆ, ಬನ್ನಿ. ಮತ್ತೆ ತೋರಿಸಿ. ದಿಲೀಪ್ ಬ್ಲಾಗ್ಸ್ ಇದು ಕನ್ನಡ ಚಾನೆಲ್ ಬ್ರೋ. ನಮಸ್ಕಾರ. ಇದು ಯಾವ ಊರು ಮಂಜನ? ಇದು ಊರ ಹೆಸರು ಏನು? ಈ ಡ್ಯಾಮ್ ಇದು ಬಂದು ಯರಗೋಳ ಡ್ಯಾಮ್ ಅಂತ. ಈಗ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲೇ ದೊಡ್ಡದಾದಂತ ಒಂದು ಜಲಾಶಯ ಇದು. ಇದು ಎಂಟ್ರೆನ್ಸ್ ಇದು. ಈಗ ಬಂದಿದ್ವಲ್ಲ, ಇದು ಎಂಟ್ರೆನ್ಸ್ ಇದು ಈಗ ಅದು ಕ್ಲೋಸ್ ಆಗಿದೆ. ಇಷ್ಟೊತ್ತಲ್ಲಿ ಬಿಡಲ್ಲ ಅಂತಿದ್ದಾರೆ. ನೋಡೋಣ, ಅಲ್ಲಿ ಯಾರೋ ಒಬ್ರು ಇದ್ದಾರೆ. ಹೀಗೆ ಹೋಗೋದೆಲ್ಲ ನೋಡ್ಕೊಂಡು ಆಗ್ಲಿ ಕೇಳ್ತೀವಿ. ಅಲ್ಲಿಗೆ ಒಳಗಡೆ ಹೋಗಕ್ಕೆ ಏನೋ ಪರ್ಮಿಷನ್ ಕೊಡ್ತಾರಲ್ಲ ಅಂತ. ಬನ್ನಿ ನೋಡೋದು. ಹೋದ್ ಸಾರಿ ಮಳೆ ಬಂದಾಗ ತುಂಬೋಗ್ಬಿಟ್ಟಿತ್ತು ಡ್ಯಾಮು. ಅದು ನೀರು ಅಲ್ಲಿ ಬಿಡ್ತಾರೆ. ತುಂಬೋದಾಗ ಅದಿನ್ನು ತುಂಬಾ ಸುಂದರವಾಗಿ ಕಾಣಿಸ್ತೈತೆ ಅದು. ಈಗ ನೀರು ಕಡಿಮೆ ಆಗಿರೋದ್ರಿಂದ ನೀರು ಕಡಿಮೆ ಆಗಿದೆಯಲ್ಲ, ಆಳನ ಇರುತ್ತೆ ಈಗ. ಇದು ಕಾಡು ಅಂದ್ರೆ ಈ ಕಡೆ ಬೆಟ್ಟ ಅದ್ರ ಮಧ್ಯದಲ್ಲಿ ಡ್ಯಾಮ್ ಹಾಕಿರೋದವ್ರು ಇಂಜಿನಿಯರ್ಸ್ ಎಲ್ಲ ಪ್ಲಾನ್ ಮಾಡಿ. ಏನ್ ರೀಸೆಂಟ್ ಅಲ್ಲೇ 3 ವರ್ಷ ಆಗಿರ್ಬೇಕು, 3-4 ವರ್ಷ. ಅದಕ್ಕೆ ಮುಂಚೆ ಅಲ್ಲೇ ಬೂದಿಕೋಟೆ ಹತ್ರ ಒಂದು ಡ್ಯಾಮ್ ಇದೆ. ಅದು ಪುರಾತನ ಕಾಲದ ಬಿಡಿ. ಅದು ವಿಶ್ವೇಶ್ವರಯ್ಯನಿಂದ ಅವರು ಇಂಜಿನಿಯರಿಂಗ್ ಕೆಲಸದಲ್ಲಿ ಆಗಿರೋದು. ನೋಡಿ, ನೀರು ಬಂದ್ರೆ ಇಲ್ಲಿ ತುಂಬಿದ್ರೆ ಅದನ್ನ ನೋಡೋಕೆ ತುಂಬಾ ಚೆನ್ನಾಗಿರ್ತೈತೆ. ಅದು ಆ ಕಡೆ ಹೋಗಿ ನೋಡ್ಬೇಕು, ಅದೇನೋ ಬಿಡಲ್ಲ ಅಂತಾರೆ.
ಬಲಿಯ ಕೊಡ್ತೀನಿ. ಹಾಂ ಅವನು ಓಪನ್ ಮಾಡ್ತಾರೆ. ಹಾಂ ಅವು ಓಪನ್ ಮಾಡ್ತಾರೆ. ಮತ್ತು ಅಲ್ಲಿ ಇದೆಯಲ್ಲ ಹೋಲ್ 2 ಅದರಿಂದನೂ ನೀರು ಬರುತ್ತೆ, ಅದು ಓಪನ್ ಮಾಡ್ತಾರೆ. ಅದೆಲ್ಲ ತುಂಬಾ ಆದ್ಮೇಲೆ ಜಾಸ್ತಿ ಆದ್ರೆ ಇಲ್ಲಿ ಮೇಲೆ ಬಿಡೋದು. ತುಂಬ ನೀರಾಯಿತು, ಇನ್ನು ಬೇರೆ ಥರ ಆಪ್ಷನ್ ಇರೋದಿಲ್ಲ. ಹಂಗಿದ್ಮೇಲೆ ಅದು ಬೇರೆ ಓಪನ್ ಮಾಡ್ತಾರೆ. ಡ್ಯಾಮ್ ನೋಡಿದ್ರಲ್ವಾ, ತುಂಬ ಬ್ಯೂಟಿಫುಲ್ ಆಗಿದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ನೋಡಿ ಹಾಗೆ ಹೋಗಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬನ್ನಿ.